ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿವಸ ಆದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತೇನೂ ಇಲ್ಲ, ಇಟ್ಸ್ ಅ ರ್ಯಾಂಡಮ್ ಸಂಡೇ. ಆದರೆ ಇವತ್ತು ನಾನು ಕುಕ್ ಮಾಡ್ತಾಯಿದ್ದೀನಿ. ಮತ್ತು ಇವತ್ತು ಬೇರೆ ಬೇರೆ ಏನೇನೋ ಮಾಡೋ ಪ್ಲ್ಯಾನಲ್ಲಿದ್ದೀನಿ. ಸೊ ನಾನು 10th ಮುಗ್ದಾಗಿಂದ ವ್ಲಾಗೇ ಮಾಡಲಿಲ್ಲ. ಇವಾಗ ಆಲ್ರೆಡಿ ಫಸ್ಟ್ PU ಸ್ಟಾರ್ಟ್ ಆಗಿದ್ರು, ಇನ್ನು ವ್ಲಾಗ್ ಸ್ಟಾರ್ಟೇ ಮಾಡಿಲ್ಲ. ಸೊ ಇವತ್ತೊಂದು ವ್ಲಾಗ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿರೋದು. ವಾಯ್ಸ್ ಏನಾದರೂ ಆಡಿಬಲ್ ಇಲ್ಲ ಅಂದರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ತುಂಬ ಡಿಸ್ಟರ್ಬೆನ್ಸ್ ಇದೆ. ಇಲ್ಲಿ ಕನ್ಸ್ಟ್ರಕ್ಷನ್ ಬೇರೆ ನಡೀತಾ ಇದೆ. ಸೊ ಇವತ್ತು ನಾನು ಏನೇನು ಅಡುಗೆ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ. ರೆಸಿಪಿ ಬೇಕಾದ್ರೆ ಕಮೆಂಟ್ ಮಾಡಿ. ಇವಾಗ ಶುಂಠಿ ಬೆಳ್ಳುಳ್ಳಿ ರುಬ್ಕೊತಾ ಇದ್ದೀನಿ. ಹಂಗೆ ಇಷ್ಟು ಐಟಮ್ಸ್ ಎಲ್ಲ ಎತ್ತಿಕ್ಕೊಂಡಿದ್ದೀನಿ ಮಾಡೋಕ್ಕೆ. ಸೊ ಅಡುಗೆ ಮಾಡೋದು ನೋಡೋಣ. ಹಾಗೆ ಇಲ್ಲಿ ಬಿಸಿನೀರು ಕಾಯಿಸ್ಕೊಂಡಿದ್ದೀನಿ. ಮತ್ತು ಚಿಯಾ ಸೀಡ್ಸ್ ವಾಟರ್ ಕುಡಿಯೋಕೆ ಹೇಳಿದ್ದಾರೆ ಡಾಕ್ಟರು, ಅದನ್ನು ಕುಡಿತಾ ಇದ್ದೀನಿ. ಇವತ್ತು ಫಾದರ್ಸ್ ಡೇ ಆಗಿರೋದ್ರಿಂದ ನಾನು ಈಗ ಫಾದರ್ಸ್ ಡೇ ಸ್ಪೆಷಲ್ ಅಂತ ಕುಕ್ ಮಾಡ್ತಾಯಿಲ್ಲ, ಬಟ್ ಇವತ್ತು ನಾನು ಕುಕ್ ಮಾಡಬೇಕನ್ನಿಸ್ತಿತ್ತು, ಮಾಡಿದೆ. ಬಿರಿಯಾನಿ ಮತ್ತು ಕಬಾಬ್ ಮಾಡೋಣ ಅಂದ್ಕೊಂಡಿದ್ದೀನಿ, ಬಟ್ ಡಿಫ್ರೆಂಟ್ ಸ್ಟೈಲ್. ಸೊ ರೆಸಿಪಿ ಬೇಕಾದ್ರೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗ ಎಲ್ಲ ಉಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ನನ್ನ ತಮ್ಮ ಚಿಕನ್ ತರಕ್ಕೆ ಹೋಗಿದ್ದಾನೆ. ಸೊ ನಮ್ಮ ಮಮ್ಮಿ ಒಂದು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದಾರೆ ಇವತ್ತು, ಯಾಕಂದರೆ ಅಡುಗೆ ನಾನು ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ನಾನು ಅಡುಗೆ ಮಾಡ್ಬೇಕಾದ್ರೆ ನಮ್ಮ ಅಡುಗೆ ಮನೆ ನೋಡಿ ಏನು ಗಟ್ಟಿ ಮಾಡಿರ್ತೀನಿ ಅಂತ. ಅದಕ್ಕೆ ನಮ್ಮಮ್ಮ ನನಗೆ ಅಡುಗೆ ಮಾಡೋಕ್ಕೆ ಬಿಡಲ್ಲ. ಸೊ ಎಲ್ಲ ಚಲಪಿಲಿ ಮಾಡಿರ್ತೀನಿ. ಸೊ ಇನ್ನೊಂದು ಹೊಸ ವಿಷಯ ಅಂದರೆ ನಾನು ಮೂಗು ಚುಚ್ಚಿದ್ದೀನಿ. ಆಲ್ರೆಡಿ ಅದ್ರದ್ದು ಶಾರ್ಟ್ ವಿಡಿಯೋ ಹಾಕಿದ್ದೀನಿ, ಬಟ್ ಲಾಂಗ್ ವಿಡಿಯೋದಲ್ಲಿ ಹೇಳಬೇಕಲ್ಲ ಅಂತ ಹೇಳಿದ್ದೀನಿ. ಸೊ ನೆಕ್ಸ್ಟು ಇದನ್ನು ಆರಕ್ಕೆ ಬಿಟ್ಟಿದ್ದೀನಿ. ಇವಾಗ ಇದೊಂದು ಸ್ವಲ್ಪ ಆರಾದಮೇಲೆ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಇದಕ್ಕೆ ಇವಾಗ ಬಿರಿಯಾನಿಗೂ ರೆಡಿ ಮಾಡ್ಕೋತಾ ಇದ್ದೀವಿ, ಈರುಳ್ಳಿ ಇಕ್ಕಿಕೊಂಡು. ಸೊ ಇವತ್ತಿನ ರೆಸಿಪಿ ಬಂದು ದೊಣ್ಣೆ ಬಿರಿಯಾನಿ. ನಾನೇ ಮಾಡ್ತಾ ಇರೋದಂತ ಹೇಳೋಕ್ಕಾಗಲ್ಲ, ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡ್ತೀನಿ ಎಲ್ಲ ಅಡುಗೆ. ಬಟ್ ಏನಾದರೂ ಗೈಡ್ಲೈನ್ಸ್ ಎಲ್ಲ ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡ್ಬೋದು. ನಾನು ಅಷ್ಟು ಕೆಪಾಸಿಟಿ ಇದೆ ನನಗೆ. ಸೊ ಇವತ್ತು ದೊಣ್ಣೆ ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೀನಿ, ಯಾಕಂದರೆ ಯಾವತ್ತೂ ಟ್ರೈ ಮಾಡಿಲ್ಲ, ಇವತ್ತು ಟ್ರೈ ಮಾಡೋಣ. ಚೆನ್ನಾಗಿದ್ದರೆ ಯಾವ ಯೂಟ್ಯೂಬ್ ಚಾನಲಿಂದ ನೋಡ್ಕೊಂಡು ಮಾಡಿತ್ತು ಅಂತ ಹೇಳ್ತೀನಿ. ಸೊ ಅಲ್ಲೋಗಿ ನೀವು ಚೆಕ್ ಮಾಡ್ಬೋದು. ಇವಾಗ ಚಿಕನ್ನ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ದೀನಿ. ಬಿರಿಯಾನಿಗೆ ರೆಡಿ ಮಾಡ್ತಾಯಿದ್ದೀನಿ. ಇನ್ನು ಬಿರಿಯಾನಿಗೆ ಚಿಕನ್ ಹಾಕಿಲ್ಲ. ಸೊ ಇದು ಇನ್ನೊಂದು ಸ್ವಲ್ಪ ಹುರ್ಕೋಬೇಕು. ಅದು ಕಬಾಬ್ ಮಾಡ್ತಾ ಇರೋದು ಎಲ್ಲ ಹೋಮ್ ಮೇಡ್ ಮಸಾಲದಿಂದನೇ. ಸೊ ಯಾವುದೇ ರೀತಿ ಬೇರೆ ಕಬಾಬ್ ಪೌಡ್ರ್ ಏನೂ ಯೂಸ್ ಮಾಡಿಲ್ಲ. ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಮನಿ ಪ್ಲ್ಯಾಂಟ್ ಅಡುಗೆ ಮನೇಲಿ ಬೆಳೆಸಿರೋದು ನಾವು. ಇದು ಅಡುಗೆ ಮನೆಯಲ್ಲಿ ಯಾವುದೇ ನೆಗೆಟಿವ್ ಫಾರ್ಮ್ ಎನರ್ಜಿನ ಸ್ಟಾಪ್ ಮಾಡುತ್ತಂತೆ. ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಆಮೇಲೆ ತೋರಿಸ್ತೀನಿ. ಇದೊಂದು ಸ್ವಲ್ಪ ಹುರ್ಕೋತಾ ಇದ್ದೀನಿ. ನೆಕ್ಸ್ಟ್ ಈರುಳ್ಳಿ ಹಾಕ್ಕೊಂಡ್ಬಿಡ್ತೀನಿ. ಆಮೇಲೆ ಕೊತ್ತಂಬರಿ ಪುದೀನ ಹಾಕಿ ಹುರಿದು ಅದನ್ನು ಆರಿದ್ಮೇಲೆ ರುಬ್ಕೊಳ್ಳೋಣ. ಇವತ್ತೆಷ್ಟು ಬಿಸಿಲಿದೆ, ಈ ಇಯರ್ ಇಷ್ಟೊಂದು ಬಿಸಿಲಿರೋದು. ಇವಾಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಮುಖ ತೊಳೆದಿದ್ದು ಅಲ್ಲುಜಿಲ್ಲ, ಅಡುಗೆ ಮಾಡಿದ್ಮೇಲೆ ಮಾಡಬೇಕು. ನೋಡಿ ಇದೆಲ್ಲ ರೆಡಿ ಮಾಡ್ಕೊತೀನಿ. ಇದು ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು. ಆಮೇಲೆ ಈ ವರ್ಷವೂ ಇಷ್ಟೊಂದು ಬಿಸಿಲಿರೋದು ಗೊತ್ತಿಲ್ಲ ಏನು ಅಂತ, ಬಟ್ ಇವಾಗ ಓಕೆ. ನಿನ್ನೆ ನಮ್ಮ ಮನೆ ಹತ್ರ ಮಳೆ ಬಂತು. ಸೊ ಇಟ್ ವಾಸ್ ಗುಡ್. ನೋಡೋಣ ಇವಾಗ ಏನು ಮಾಡೋದು ಅಂತ. ಇದನ್ನು ರೆಡಿ ಮಾಡಾದ್ಮೇಲೆ ನನಗಿನ್ನ ನೋಟ್ಸ್ ಕೊಟ್ಟಿದ್ದಾರೆ ಬರೆಯೋಕ್ಕೆ. ಇನ್ನು ಜುಲೈ ಅಷ್ಟರಲ್ಲಿ ನನಗೊಂದು ಟೆಸ್ಟ್ ಇದೆ ಕಾಲೇಜಲ್ಲಿ. ಸೊ ಅದಕ್ಕೆ ಓದ್ಕೋಬೇಕು. ಸೈನ್ಸ್ ಸ್ಟೂಡೆಂಟ್ಸ್ ಆದರೆ ಅರ್ಥ ಆಗುತ್ತೆ ನಿಮಗೆ ಎಷ್ಟು ಕಷ್ಟ ಅಂತ. ಐ ಆಮ್ ನಾಟ್ ಸೇಯಿಂಗ್ ಬೇರೆ ಸಬ್ಜೆಕ್ಟ್ ಈಸಿ ಅಂತ, ಬಟ್ ಸೈನ್ಸ್ ಮ್ಯಾಟರ್ಸ್. ಸೊ ಅದಕ್ಕೆ ಓದ್ಕೋಬೇಕು. ಮತ್ತು ಸಂಜೆ ಒಂದು ರೀಲ್ ಶೂಟ್ ಮಾಡೋಣ ಅಂತಿದ್ದೀನಿ. ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ, ಅಲ್ಲಿ ಜಾಸ್ತಿ ಅಪ್ಡೇಟ್ ಸಿಗುತ್ತೆ ನಿಮಗೆ. ಸೊ ಸಂಜೆ ಒಂದು ರೀಲ್ ಶೂಟ್ ಮಾಡೋಣ ಅಂತೀನಿ. ಮತ್ತು ಸಂಜೆ ನಮ್ಮ ಅಪ್ಪ ಅವ್ರ ಫ್ರೆಂಡ್ ಮನೆಗೆ ಊಟಕ್ಕೆ ಹೋಗ್ತಾಯಿದ್ದೀವಿ. ಅದನ್ನೆಲ್ಲ ಶೂಟ್ ಮಾಡೋಕ್ಕಾಗಲ್ಲ. ನೋಡೋಣ ನೆಕ್ಸ್ಟ್ ಏನು ಮಾಡ್ತೀವಿ ಅಂತ. ಸೊ ಇವಾಗ ಮೂವಿ ನೋಡ್ತಾ ಇದ್ದೀವಿ.
ಇವತ್ತು ಫಾದರ್ಸ್ ಡೇ ಆಗಿರೋದ್ರಿಂದ ಎಲ್ಲ ಕಡೆ ಅದೇ ಮೂವಿ. ಅಡುಗೆ ಎಲ್ಲ ಆಯಿತು, ಎಲ್ಲ ಮುಗಿಸ್ಬಿಟ್ಟು ಇವಾಗ ಕೂತಿದ್ದೀನಿ. ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀನಿ, ಆಮೇಲೆ ನೋಡೋಣ. ಕ್ಲಾಸ್ ವರ್ಕ್ ಬರೆಯೋದಿದೆ. ಆಲ್ರೆಡಿ ಇವಾಗ ಟೈಮ್ 12 o'clock. ಬೆಳಗ್ಗೆ ತಿಂಡಿ ಮಾಡಿಲ್ಲ, ಬೆಳಗ್ಗೆ ತಿಂಡಿ ಮಾಡಿಲ್ಲ, ಡೈರೆಕ್ಟಾಗಿ ಇವಾಗ ಊಟಕ್ಕೆ. ಇನ್ನು ನೋಡಿ ನನ್ನ ತಮ್ಮ. ಇವಾಗ ಎಲ್ಲ ಆಗಿದೆ. ಕಬಾಬ್ ಮಾಡಿದ್ವಿ, ಬಿರಿಯಾನಿ ಹಿಡ್ಕೊಳ, ಬಿರಿಯಾನಿನೂ ನೋಡಿ ಏನು ಆಲ್ರೆಡಿ ಒಂಚೂರು ಟೇಸ್ಟ್ ಮಾಡಿದೆ ನಾನು. ತುಂಬ ಚೆನ್ನಾಗಾಗಿದೆ, ರಿಯಲಿ ತುಂಬ ಚೆನ್ನಾಗಾಗಿದೆ, ವೆರಿ ನೈಸ್. ನೋಡಿ ಕಬಾಬ್ ಟೇಸ್ಟ್ ಮಾಡಿಲ್ಲ, ಕಬಾಬ್ ಟೇಸ್ಟ್ ಮಾಡೋಣ. ಇದು ಆ್ಯಕ್ಚುಲಿ ಹೋಮ್ ಮೇಡ್ ಮಸಾಲ, ಯಾವುದೇ ಕಬಾಬ್ ಪೌಡ್ರ್ ಯೂಸ್ ಮಾಡಿಲ್ಲ ಇದಕ್ಕೆ ನಾವು, ನಾನೇ ಮಾಡಿರೋದು. ಗಾಯ್ಸ್ ಇವಾಗ ಬರ್ಕೊತಾ ಇದ್ದೀನಿ ಬಯಾಲಜಿ. ಯಾರ್ಯಾರು ಸೈನ್ಸ್ ಸ್ಟೂಡೆಂಟ್ಸ್ ಇದ್ದೀರಾ ಗೊತ್ತಿರುತ್ತೆ. ದ ವರ್ಸ್ಟ್ ಚಾಪ್ಟರ್ ಇಸ್ ಪ್ಲ್ಯಾಂಟ್ ಕಿಂಗ್ಡಮ್. ಸೊ ಇವಾಗ ಬರ್ಕೊತಾ ಇದ್ದೀನಿ. ಊಟ ಎಲ್ಲ ಆಯಿತು. ಟೈಮ್ ಬಂದು 12:53. ಸೊ ಇವಾಗ ಬರ್ಕೊತಾ ಇದ್ದೀನಿ. ಆಮೇಲೆ 4 o'clock ಒಂದು ರೀಲ್ ಶೂಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ನೋಡೋಣ. ಅದನ್ನು ಶೂಟ್ ಮಾಡಬೇಕು. ಇವಾಗ ಬರ್ಕೊಂಡೆಲ್ಲ ಕಂಪ್ಲೀಟ್ ಮಾಡಬೇಕು. ಸೊ ನೆಕ್ಸ್ಟ್ ಏನಾದ್ರು ಅಪ್ಡೇಟ್ ಇದ್ದರೆ ತೋರಿಸ್ತೀನಿ. ಹಾಗೆ ಮೂವಿ ನೋಡ್ತಾ ಇದ್ದೀನಿ, ಅಪ್ಪು ಮೂವಿ. ಸೊ ಯಾರ್ಯಾರು ಅಪ್ಪು ಫ್ಯಾನ್ಸ್ ಇದ್ದಾರೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ನೋಡೋಣ. ಬಾಯ್. ಸೊ ಗಾಯ್ಸ್, ನಾನು ಈ ಸೀರೆನ GR ಸಿಲ್ಕ್ಸಿಂದ ತೊಗೊಂಡಿದ್ದು. ಸೊ ಇವಾಗ ಎಲ್ಲ ರೀಲ್ಸ್ ಮುಗಿಸ್ದೆ ಮಾಡಿಬಿಟ್ಟು, ಬಟ್ ಯೂಟ್ಯೂಬ್ ವಿಡಿಯೋ ಮಾಡೋದೇ ಮರ್ತೋಗ್ಬಿಟ್ಟೆ. ಎಲ್ಲ ರೀಲ್ಸ್ ಅಂದರೆ 3 ರೀಲ್ಸ್ ಮಾಡಿದೆ. ಒಂದು ತೆಲುಗು, ಒಂದು ಡ್ಯಾನ್ಸ್ ರೀಲ್, ಅದು ತಮಿಳ್ ಅನಿಸುತ್ತೆ, ಒಂದು ಕನ್ನಡ, 3 ಲ್ಯಾಂಗ್ವೇಜ್ ರೀಲ್ಸ್ ಮಾಡಿರೋದು. ಸೀರೆ ಉಟ್ಕೊಂಡಿದ್ದೆ. ಇಟ್ಸ್ ಅನ್ ಆರೆಂಜ್ ಆ್ಯಂಡ್ ಪಿಂಕ್ ಸ್ಯಾರಿ. ಅದನ್ನು ತೋರಿಸೋದು ಮರ್ತೋಗ್ಬಿಟ್ಟೆ. ಅದನ್ನು ಉಟ್ಕೊಂಡು ಇವಾಗ ಬೇರೆ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಇವಾಗ ನಮ್ಮ ಡ್ಯಾಡಿ ಅವ್ರ ಫ್ರೆಂಡ್ ಮನೆ ಊಟಕ್ಕೆ ಕರೆದಿದ್ದಾರೆ, ಅಲ್ಲಿಗೆ ಹೋಗಬೇಕು. ಸೊ ಬೇರೆ ಡ್ರೆಸ್ ಹಾಕ್ಕೊಂಡಿದ್ದೀನಿ, ಬ್ಲ್ಯಾಕ್ ಕಲರ್. ಯಾವ ಸೀರೆ ಉಟ್ಕೊಂಡಿದ್ದೆ ಅಂತ ತೋರಿಸ್ತೀನಿ ಬನ್ನಿ. ಅದು ಮಾಡ್ಬೇಕಾದ್ರೆ ಕಂಪ್ಲೀಟ್ಲಿ ಅದರಲ್ಲೇ ಇನ್ವಾಲ್ವ್ ಆಗಿರೋದ್ರಿಂದ ತೆಗಿಲಿಲ್ಲ ನಾನು. ಸೊ ಸ್ಯಾರಿ ಬಂದಿದೆ ನೋಡಿ, ಆರೆಂಜ್ ಆ್ಯಂಡ್ ಪಿಂಕ್ ಸ್ಯಾರಿ. ತುಂಬ ಚೆನ್ನಾಗಿದೆ ಸ್ಯಾರಿ. ನಾನು ಉಟ್ಕೊಂಡಿದ್ದೆ ಇದನ್ನು. ಈ ವಿಡಿಯೋನ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲೂ ಹಾಕಿದ್ದೀನಿ, ಯೂಟ್ಯೂಬಲ್ಲೂ ಹಾಕಿದ್ದೀನಿ, ಹೋಗಿ ನೋಡ್ಕೊಳ್ಳಿ. ಬ್ರೈಟ್ನೆಸ್ಸೇ ಇಲ್ಲ, ಲೈಟೇ ಇರಲಿಲ್ಲ. ನಾನು ಹೆಂಗೋ ಕಷ್ಟಪಟ್ಟು ಮಾಡಿದೆ. ಎಷ್ಟು ಟೇಕ್ಸ್ ತಗೊಂಡಿದ್ದೀನಿ ಅಂದರೆ ಕಾಂಟ್ ಇಮ್ಯಾಜಿನ್. ಅಷ್ಟು ಸಲ ಮಾಡಿರೋದು ಒಂದು ವಿಡಿಯೋಗೆ, ಅಷ್ಟು ಎಫರ್ಟ್ಸ್ ಹಾಕಿದ್ದೀನಿ ನಾನು. ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಮಳೆ ಬರೋ ಥರ ಇದೆ ನೋಡಿ, ಮಳೆ ಬರೋ ಥರ ಇದೆ. ಮತ್ತು ನಾನು ಜಾಸ್ತಿ ಏನೂ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಇವತ್ತು, ಬರೀ ಮಾತಾಡಿರೋದೇ ಆಗಿದೆ. ಸೊ ಎಷ್ಟೋ ದಿವಸ ಆದ್ಮೇಲೆ ಮಾಡ್ತಾಯಿದ್ದೀನಲ್ಲ, ಅದಕ್ಕೆ ಮಾತಾಡ್ತಾನೇ ಇದ್ದೀನಿ. ಏನೂ ತೋರ್ಸೋಕ್ಕೂ ಇರಲಿಲ್ಲ ಇವತ್ತು. ಸೊ ಇವಾಗ ಹಾಕ್ಕೊಂಡಿರೋ ಡ್ರೆಸ್ ನೋಡಿ, ಈ ಬ್ಲ್ಯಾಕ್ ಡ್ರೆಸ್, ಇದು ಎಲ್ಲ ಆನ್ಲೈನಲ್ಲೇ ತೊಗೊಂಡಿದ್ದು. ಸೊ ನೆಕ್ಸ್ಟು ತೋರಿಸ್ತೀನಿ ಏನು ಮಾಡೋಣ ಅಂತ. ನೋಡಿ ಏನು ಚೆನ್ನಾಗಿದೆ ಇಲ್ಲಿಂದ ವ್ಯೂ ಅಂತ. ಈ ಸನ್ಸೆಟ್ ನೋಡಿ, ಇಲ್ಲಿಂದ ಡೈರೆಕ್ಟ್ ಸನ್ರೈಸ್ ಸನ್ಸೆಟ್ ಎರಡೂ ಕಾಣುತ್ತೆ ನೋಡಿ. ಸೊ ನೆಕ್ಸ್ಟ್ ನೋಡೋಣ. ಓಕೆ, ಇಲ್ಲಿ ಮರಗಳು ನೋಡಿ, ನಮ್ಮ ಟೆರೆಸ್ಸಿಂದ ಕಾಣೋ ಮರಗಳು. ಇಲ್ಲಿ ರೋಡ್ ಇಲ್ಲಿರೋದು, ಇಲ್ಲಿ ಕಾಣ್ತಾ ಇದೆ ನೋಡಿ ರೋಡು. ಈ ರೋಡೇ ಕಾಣಲ್ಲ ಅಷ್ಟು ಪೂರ್ತಿ ನೋಡಿ, ಕಂಪ್ಲೀಟ್ಲಿ ಫಿಲ್ಡ್, ಅಷ್ಟು ಮರ ಬೆಳೆದಿದೆ. ಸೊ ಇಲ್ಲಿ ನೋಡಿ, ಇದು ನಮ್ಮ ಮನೆ ರೋಡು. ಅಷ್ಟು ಮರ ಬೆಳೆದು ಆ ಯೆಲ್ಲೋ ಫ್ಲವರ್ ಇವಾಗ ಬಿಡ್ತಾ ಇದೆ. ಇಲ್ಲಿಂದ ನೋಡಿದ್ರೆ ಫುಲ್ಲು ಬಿಲ್ಡಿಂಗೆ, ಆ ಕಡೆ ನೋಡಿದ್ರೆ ಬಿಲ್ಡಿಂಗೆ, ಬರೀ ಬಿಲ್ಡಿಂಗೆ ಈ ಕಡೆ ಪೂರ್ತಿ. ಈ ಕಡೆ ನೋಡಿದ್ರೆ ಈ ಮನೆಯದೇ ಕನ್ಸ್ಟ್ರಕ್ಷನ್ ಆಗ್ತಿರೋದ್ರಿಂದ ಆವಾಗಿಂದ ಸೌಂಡ್ ಇತ್ತು. ಹಾಗೆ ನಮ್ಮ ಗಿಡದಲ್ಲಿ ಇವಾಗ ಒಂದು ರೋಸ್ ಬಿಟ್ಟಿದೆ. ಆ್ಯಕ್ಚುಲಿ ಈ ಗಿಡ ಪೂರ್ತಿ ಒಣಗೋಗಿದೆ ನೋಡಿ, ತೋರಿಸ್ತೀನಿ ನೋಡಿ, ಫುಲ್ಲು ಒಣಗೋಗಿದೆ. ಬಟ್ ಎಲ್ಲೋ ಒಂದು ಚಿಕ್ಕ ಮೊಗ್ಗು ಬಿಟ್ಟಿತ್ತು. ಸೊ ಒಂದು ರೋಸ್ ಬಿಟ್ಟಿದೆ. ಇಲ್ಲಿ ಮಕ್ಕಳುಗಳು ಆಟ ಆಡೋದ್ರಿಂದ ರೋಸ್ ಎಲ್ಲ ಬಿಟ್ಟರೆ ತಿರ್ಗಾ ಕಿತ್ಕೊಂಡು ಆಟ ಆಡ್ಬಿಡ್ತಾರೆ. ಮನಿ ಪ್ಲ್ಯಾಂಟು ಅಷ್ಟೇ, ಈ ಸಲ ತುಂಬ ಉದ್ದ ಬೆಳೆದಿದೆ,
ತುಂಬ ಆ್ಯಕ್ಚುಲಿ ಇಲ್ಲಿ ರ್ಯಾಟ್ ಇತ್ತು ಫಸ್ಟು, ಆವಾಗ ಕಟ್ ಮಾಡಿ ಆ್ಯಕ್ಚುಲಿ ತುಂಬ ಇನ್ನೊಂಚೂರು ಉದ್ದ ಇತ್ತು ಲೆಂತಲ್ಲಿ, ಆವಾಗ ಕಟ್ ಆಗಿರೋದ್ರಿಂದ ತಿರ್ಗಾ ಹೋಗ್ಬಿಟ್ಟಿತ್ತು. ಸೊ ಇವಾಗ ಎಷ್ಟು ಉದ್ದ ಬೆಳೆದಿದೆ. ಹಾಗೆ ಇವತ್ತು ನಾವು ನೋಡ್ತಾ ಇದ್ದೀವಿ ಧುರಂಧರ್ ಮೂವಿ ನೋಡ್ತಾ ಇದ್ದೀವಿ. ಟಿ ವಿಲಿ ಬಿಟ್ಟಿದ್ದಾರೆ ಇವತ್ತು ಧುರಂಧರ್ ಮೂವಿ. ಸೊ ನೆಕ್ಸ್ಟ್ ಮಾತಾಡ್ತಾನೆ ಇರ್ತೀನಿ ಬಿಟ್ಟರೆ. ಸೊ ನೆಕ್ಸ್ಟ್ ಏನು ಮಾಡ್ತೀನಿ ತೋರಿಸ್ತೀನಿ. ಊರಿಂದ ಅಳ್ಸ್ನೇನು ಕೊಟ್ಟು ಕಳಿಸಿದ್ರು, 2 ಅಳ್ಸ್ನೇನೇನೋ ಕೊಟ್ಟು ಕಳಿಸಿದ್ರು, 1 ಕಂಪ್ಲೀಟಾಗಿ ಖಾಲಿಯಾಗಿತ್ತು. ಇವಾಗ ಮಧ್ಯಾಹ್ನ ಊಟ ಮಾಡಿರ್ಲಿಲ್ವಲ್ಲ, ಹೊಟ್ಟೆ ಹಸಿತಿತ್ತು, ಫ್ರಿಜ್ಜಲ್ಲಿ ಇತ್ತು, ಆಲ್ರೆಡಿ ಖಾಲಿನೇ ಮಾಡಿಬಿಟ್ಟಿದ್ದೀವಿ. ಇಷ್ಟೇ ಎಷ್ಟಿದೆ, ಊರಿಂದ ಕೊಟ್ಟು ಕಳಿಸಿದ್ರು. ಸೊ ಅದನ್ನು ತೋರಿಸ್ತೀನಿ. ಮತ್ತು ಪಪ್ಪಾಯನೂ ಕೊಟ್ಟು ಕಳಿಸಿದ್ರು, ಅದನ್ನು ತಿಂದ್ಬಿಟ್ಟೆ ನೆನ್ನೆ. ಮತ್ತು ಊರಿಂದಾನೇ ಎಲ್ಲ ಬರೋದು ನಮಗೆ, ಪಪ್ಪಾಯ, ಅಳಸನೇನು, ಮಾವಿನಲ್ಲಿ ತೋರಿಸ್ತೀನಿ ನೋಡಿ ಎಷ್ಟು ಕೊಟ್ಟು ಕಳಿಸಿದ್ದಾರೆ. ತುಂಬ ಕೊಟ್ಟು ಕಳಿಸಿದ್ರು, ಬಟ್ ನಾನು ಖಾಲಿ ಮಾಡಿಬಿಟ್ವಿ. ಇದು ಇವಾಗ ಒಂದು ಸ್ವಲ್ಪ ಹಿಂಗಿದೆ ನೋಡಿ, ಈ ಬ್ಲ್ಯಾಕ್ ಕಲರ್ ಎಲ್ಲ ಬಿದ್ದಿರೋದಕ್ಕೆ ಮಣ್ಣು, ಅದು ತೊಳೆದ್ರೆ ಹೋಗುತ್ತೆ ಅದು. ಮತ್ತು ಈ ಥರ ಎಲ್ಲ ಕೊಟ್ಟು ಕಳಿಸಿದ್ರು, ಕಾಯಿ ಎಲ್ಲ ಕೊಟ್ಟು ಕಳಿಸಿದ್ರು, ಅದನ್ನು ತೋರಿಸಿದೆ ಅಷ್ಟೇ. ಸೊ ಗಾಯ್ಸ್, ಇವಾಗ ನಾವು ಹೋಗ್ತಾ ಇದ್ದೀವಿ. ಸೊ ಗಾಯ್ಸ್, ಇವಾಗ ನಾವು ಹೋಗ್ತಾ ಇದ್ದೀವಿ. ಎಷ್ಟು ಜನ ಬಂದ್ರು, ಎಷ್ಟು ಜನ ಬಂದ್ರು ಗೊತ್ತಾ, ಎಲ್ಲ ಅವ್ರ ಮಾಡೋದು. ನಮ್ಮ ಮನೇಲಿ ಒಂಚೂರು ಸಪೋರ್ಟ್ ಏನೂ ಇಲ್ಲ. ನಾವು ಇವಾಗ ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಬಂದು 7:16. ಸೊ ನೆಕ್ಸ್ಟು ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಹೋಗಿ ಬಂದಮೇಲೆ ಏನಾಯಿತು ಅಂತ ಹೇಳ್ತೀನಿ. ಹಾಯ್ ಮಾಡು, ಹೋಗ್ಲಿ ಹಾಯ್ ಮಾಡುವ. ಸೊ ಹಾಯ್ ಗಾಯ್ಸ್, ನಿನ್ನೆ ವ್ಲಾಗ್ ಏನು ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಏನು ಮಾಡ್ತಾಯಿದ್ದೀನಿ, ನಿನ್ನೆ ಬಂದಿದ್ದು 12 ಗಂಟೆ ಆಗಿತ್ತು. ಸೊ ಇವಾಗ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಕಮೆಂಟ್, ಲೈಕ್. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ. ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.